ನಾಳೆ ಅಳಬಾರದು ಅಂದ್ರೆ ಇವತ್ತು ಹಿರಿಯರ ಅನುಭವದ ಮಾತುಗಳಿಗೆ ನಾವು ಕಿವಿಗೊಡಬೇಕು. ಜ್ಞಾನ ಅಧಿಕವಾದಷ್ಟು ಅಹಂಕಾರಿಯಾಗುತ್ತಾ ಹೋದರೆ ಅಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನೀವು ಬೆಲೆಯನ್ನು ನೋಡದೆ ವಸ್ತುಗಳನ್ನು ಖರೀದಿಸಲು ಬಯಸಿದರೆ ಗಡಿಯಾರವನ್ನು ನೋಡದೆ ಕೆಲಸ ಮಾಡಿ. ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ದಡ್ಡತನದಿಂದಲೇ ಮೋಸ ಹೋಗುತ್ತಾರೆ. ಗೆದ್ದೆ ಗೆಲ್ಲುವೆ ನೋಡುತ್ತಿರು, ಜೇಬಲ್ಲಿ ಇರದ ಹಣವದಿಂದ ಅಲ್ಲ, ಎದೆಯಲ್ಲಿ ಇರುವ ಹಠದಿಂದ. ಎಷ್ಟು ಸಂಪತ್ತು ಇದೆ ಎನ್ನುವುದಕ್ಕಿಂತ ಎಷ್ಟು ಸಂತೋಷವಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಪ್ರಯತ್ನದಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನೀವು ಹೋರಾಡಲು ಧೈರ್ಯ ಮಾಡುವವರೆಗೆ ನಿಮ್ಮ ಶಕ್ತಿ ನಿಮಗೆ ತಿಳಿದಿರುವುದಿಲ್ಲ. ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಖಾಲಿ ಜೇಬು 1000 ಪಾಠ ಕಲಿಸುತ್ತದೆ. ವ್ಯಕ್ತಿತ್ವ ಮಹಾರಾಜನಂತಿರಲಿ, ಅಹಂಕಾರ ಸೇವಕನಂತೆ ಇರಲಿ, ಆಗ ಆನಂದ ಮತ್ತು ಯಶಸ್ಸಿನ ಸಾಮ್ರಾಜ್ಯವನ್ನೇ ಕಟ್ಟಬಹುದು. ಪ್ರಯತ್ನಪಟ್ಟು ಸೋತವರಿಗಿಂತ ಆತ್ಮವಿಶ್ವಾಸದ ಕೊರತೆಯಿಂದ ಸೋತವರೇ ಹೆಚ್ಚು. ನಿದ್ರಿಸುತ್ತಿರುವಾಗಲೂ ನಿಮ್ಮ ಸಾಧನೆಯತ್ತ ಗಮನ ಇರಲಿ. ಸಾಧನೆಯ ಹಾದಿ ಬಲ್ಲವನೇ ಸಾಧನೆ ಮಾಡಬಲ್ಲ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ. ಬೆಳೆಸಬೇಕು ಅನ್ನೋನು ಕೈ ಹಿಡಿತಾನೆ, ಬೀಳಿಸಬೇಕು ಅನ್ನೋನು ಕಾಲ್ ಹಿಡಿತಾನೆ. ಬಯಸಿದ್ದೆಲ್ಲ ಸಿಕ್ಕರೆ ಅದು ದೇವರ ಪ್ರೀತಿ, ಎಷ್ಟೇ ಬಯಸಿದರೂ ಸಿಕ್ಕಿಲ್ಲ ಅಂದ್ರೆ ಅದು ದೇವರ ರಕ್ಷಣೆ. ಬದುಕಿಗೆ ಒಬ್ಬ ಒಳ್ಳೆಯ ಗುರು ಇಲ್ಲವೆಂದು ಕೊರಗಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತವೆ. ನೀವು ಅಂದುಕೊಂಡದ್ದನ್ನು ಸಾಧಿಸಲು ಗುಂಡಿಗೆಯೊಂದಿದ್ದರೆ ಸಾಲದು, ಸಮಯಕ್ಕೆ ಸರಿಯಾಗಿ ಉತ್ತಮ ನಿರ್ಧಾರ ಕೈಗೊಳ್ಳುವ ಗುಣ ಮತ್ತು ತಾಳ್ಮೆ ಬೇಕು. ತಪ್ಪು ದೊಡ್ಡದ್ದು ಎನಿಸಿದರೆ ವ್ಯಕ್ತಿಯನ್ನು ಮರೆತು ಬಿಡು, ವ್ಯಕ್ತಿ ದೊಡ್ಡವನು ಎನಿಸಿದರೆ ತಪ್ಪನ್ನು ಮರೆತು ಬಿಡು. ಉತ್ತಮವಾದದ್ದನ್ನು ಸಾಧಿಸಲು ಅತಿ ಕೆಟ್ಟದ್ದನ್ನು ನಿಭಾಯಿಸುವ ಸಾಮರ್ಥ್ಯವಿರಬೇಕು. ಸಾಧ್ಯವಾದರೆ ಯಾರಿಗಾದರೂ ಸಾರಥಿಗಳಾಗಿ, ನಾನು ನನ್ನಿಂದಲೇ ಎನ್ನುವ ಸ್ವಾರ್ಥಿಗಳಾಗಬೇಡಿ. ನೆನಪಿರಲಿ, ಆರಂಭದಲ್ಲಿ ಆಗೋ ಖುಷಿಗಿಂತ ಅಂತ್ಯದಲ್ಲಿ ಆಗೋ ನೋವೇ ಜಾಸ್ತಿ. ಒಬ್ಬ ಮನುಷ್ಯ ಬೆಳೆಯಬೇಕೆಂದರೆ ಮಿತ್ರ ಎದೆಯಲ್ಲಿರಬೇಕು, ಶತ್ರು ಎದುರಲ್ಲಿರಬೇಕು. ಮದುವೆ ಎಂಬ ನದಿಗೆ ಧುಮುಕುವ ಮುನ್ನ ಈಜುವುದನ್ನು ಕಲಿತುಕೊಳ್ಳುವುದು ಉತ್ತಮ. ಯಾರೋ ನಡೆದ ಹೆದ್ದಾರಿಗಿಂತ ತಾನಾಗಿಯೇ ಸೃಷ್ಟಿಸಿಕೊಂಡ ಕಾಲ್ದಾರಿಯೇ ಅದ್ಭುತ. ಸಕ್ಸೆಸ್ ಆದಾಗ ಪಾರ್ಟಿ ಕೇಳೋ ಜನ, ಕಷ್ಟದಲ್ಲಿದ್ದಾಗ ಫೋನ್ ಸಹ ಎತ್ತೋದಿಲ್ಲ. ಯಾವ ಕೆಲಸದಿಂದ ನಿಮ್ಮ ಜೀವನ ಸಾಗುತ್ತಿದೆಯೋ ಆ ಕೆಲಸದ ಬಗ್ಗೆ ಹೆಮ್ಮೆ ಮತ್ತು ಗೌರವ ಇರಬೇಕೆ ವಿನಾ ನಾಚಿಕೆಯಲ್ಲ. ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ. ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಡಿ, ಕೆಲವೊಮ್ಮೆ ಸುಮ್ಮನಿದ್ದು ಗಮನಿಸಬೇಕಾಗುತ್ತದೆ. ಮನಸ್ಸು ಬದಲಾಯಿಸಿದರೆ ಅಭ್ಯಾಸ ಬದಲಾಗುವುದು, ಅಭ್ಯಾಸ ಬದಲಾದರೆ ಜೀವನ ಬದಲಾಗುತ್ತದೆ. ಯಶಸ್ವಿ ಬದುಕಿಗಿಂತ ನೆಮ್ಮದಿಯ ಬದುಕು ಮುಖ್ಯ, ಏಕೆಂದರೆ ನಮ್ಮ ಯಶಸ್ಸನ್ನು ಅಳೆಯುವವರು ಬೇರೆಯವರು, ಆದರೆ ನಮ್ಮ ನೆಮ್ಮದಿಯನ್ನು ಅಳೆಯುವವರು ನಾವೇ.